ಹಾಯ್ ಗಾಯ್ಸ್, IAS ಅಂದರೆ ನಮ್ಮ ದೃಷ್ಟಿಯಲ್ಲಿ ಇನ್ಶರ್ಟ್ ಮಾಡಿರ್ತಕ್ಕಂಥ ಶರ್ಟ್ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಗೌರ್ಮೆಂಟ್ ಅವ್ರು ಕೊಟ್ಟಿರ್ತಕ್ಕಂಥ ಕಾರಲ್ಲಿ ಓಡಾಡಿಕೊಂಡು ಗೌರ್ಮೆಂಟ್ ಸೆಕ್ಯೂರಿಟಿ ನೀಡ್ತದೆ, ಗೌರ್ಮೆಂಟ್ ಒಳ್ಳೆ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸ್ತದೆ ಅನ್ನೋ ಒಂದು ದರ್ಜಾಕಾರವಾಗಿ ಲೈಫನ್ನು ಲೀಡ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ IAS ಆಫೀಸರ್ ಆಗ್ತಾರೆ ಅಂತ ನಾವು ಅಂದ್ಕೊಂತೀವಿ. ಬಟ್ ಈ ಒಂದು ಯೋಚನೆಯನ್ನು ನಾವು ಮಾಡಿದ್ರೆ ಬಹಳ ದೊಡ್ಡ ತಪ್ಪು. ಈ ಒಂದು ಘಟ್ಟಕ್ಕೆ ಅವ್ರು ಬರಬೇಕಾದ್ರೆ ಅವರು ಅದ್ರ ಹಿಂದೆ ಮಾಡಿರ್ತಕ್ಕಂಥ ಯುದ್ಧ ಮಹಾಯುದ್ಧವಾಗಿರ್ತದೆ. ಹೆಸರಿಗೆ UPSC ಅಂದರೆ ಒಂದು ಮೋಸ್ಟ್ ಪ್ರೆಸ್ಟೀಜಿಯಸ್ ಎಕ್ಸಾಮ್ ಇನ್ ಅವರ್ ಲೈಫ್ ಅಂತ ನಾವು ಯೋಚನೆ ಮಾಡ್ತೀವಿ. ಬಟ್ ಅದ್ರ ಹಿಂದೆ ಇರ್ತಕ್ಕಂಥ ನೋಟಿಫಿಕೇಷನ್ಸ್ ಆಗಿರ್ಬೋದು, ರೆಕಮೆಂಡೇಷನ್ಸು, ಡೊನೇಷನ್ಸು, ಡಾಮಿನೇಷನ್ಸು, ಎಕ್ಸಾಮ್ ಫೀಸಸ್ಸು, ಕೋಚಿಂಗ್ ಸೆಂಟರ್ಸ್ ಫೀಸಸ್ಸು, ಕೋಚಿಂಗ್ ಸೆಂಟರ್ಸ್ಗೆ ಡೊನೇಷನ್ಸು, ಇವೆಲ್ಲ ಸೇರಿಕೊಂಡು ಇವೆಲ್ಲದರ ಮಧ್ಯೆ ಪ್ರೆಷರ್ ಕುಕ್ಕರ್ ರೀತಿ ಪ್ರೆಷರ್ ಫೀಲ್ ಆಗಿ ಎಕ್ಸಾಮನ್ನು ಬರೆದು ಪಾಸ್ ಆಗಿರ್ತಕ್ಕಂಥದ್ದೇ ಈ IAS, IPS, IF. ಸೊ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. UPSC ಅಂದರು, UPSCಯ ಎಕ್ಸಾಮ್ನ ಪ್ರೋಸೆಸ್ ಹೆಂಗಿರ್ತದೆ, ಅದರಿಗೆ ಅರ್ಹತೆಗಳೇನೇನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಹಾಯ್ ಹಲೋ, ವೆಲ್ಕಮ್ ಟು ಹರಿ ಫಾರ್ ಯು. ಮೊದಲಿಗೆ ವಾಟ್ ಈಸ್ UPSC ಅಂದರೆ ಏನಿಲ್ಲ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಕೇಂದ್ರ ಲೋಕ ಸೇವಾ ಆಯೋಗ. ಸೆಂಟ್ರಲ್ ಗೌರ್ಮೆಂಟ್ನಿಂದ ನಡೆಸ್ತಕ್ಕಂತಹ ಎಕ್ಸಾಮೇ ಈ UPSC ಎಕ್ಸಾಮ್ ಆಗಿರ್ತದೆ. ಸೊ ಈ ಒಂದು ಎಕ್ಸಾಮ್ ಎಷ್ಟು ಟಫೆಸ್ಟ್ ಎಕ್ಸಾಮ್ ಅಂದರೆ, ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಮೋಸ್ಟ್ ಟಫೆಸ್ಟ್ ಎಕ್ಸಾಮ್ ಇನ್ ದ ಇಂಡಿಯಾ ಅಂತ ನೀವು ಸರ್ಚ್ ಮಾಡಿದ್ರೆ ವಿತಿನ್ ಮಿಲಿಯನ್ ಸೆಕೆಂಡಲ್ಲಿ ಬರ್ತಕ್ಕಂಥದ್ದು ಈ UPSC. ಅಲ್ಲಿಗೆ ನೀವೇ ಯೋಚನೆ ಮಾಡ್ಬೋದು UPSC ಅಂದರೆ ಎಷ್ಟು ಬಹಳ ಕಷ್ಟಕರವಾಗಿರ್ತಕ್ಕಂಥ ಪರೀಕ್ಷೆ ಆಗಿರ್ತದೆ ಅಂತ. ಸೊ ಇಡೀ ಇಂಡಿಯಾದಲ್ಲೇ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಹಾರ್ಡೆಸ್ಟ್ ಎಕ್ಸಾಮ್, ಮೂರನೇ ಹಾರ್ಡೆಸ್ಟ್ ಎಕ್ಸಾಮ್ ಅಂತ ಹೇಳಿದ್ರೆ ಟಾಪ್ 3ಯಲ್ಲಿ ಬರ್ತಕ್ಕಂಥದ್ದು ಈ UPSC ಅಂತ ನಾವು ಹೇಳ್ಬೋದು. ಸೊ UPSCಯಲ್ಲಿ ಒಳ್ಳೆ ಸ್ಕೋರ್ ಪಡ್ಕೊಂಡು ಟಾಪ್ ಸ್ಕೋರ್ ಮಾಡಿ ಟಾಪ್ ರ್ಯಾಂಕ್ ಪಡೆದಿರುವಂಥ ಅಭ್ಯರ್ಥಿಗಳು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ IAS, ಇಂಡಿಯನ್ ಫಾರಿನ್ ಸರ್ವಿಸ್ IFS, ಇಂಡಿಯನ್ ಪೊಲೀಸ್ ಸರ್ವಿಸ್ IPS ನಂತಹ ಉದ್ಯೋಗಗಳನ್ನು ಪಡೆದುಕೊಳ್ಬೋದು. ಸೊ ಮೊದಲಿಗೆ UPSನ ಬಗ್ಗೆ ತಿಳ್ಕೊಳ್ಳೋಣ. UPS ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕ ಸೇವಾ ಆಯೋಗ ಅಂತ ಕರ್ನಾಟಕದಲ್ಲಿ ಕೂಡ ಕರೀತಾರೆ. 3 ರೀತಿಯ ಸ್ಟೇಜ್ಗಳ ಎಕ್ಸಾಮ್ಗಳನ್ನು ಒಳ್ಕೊಂಡಿರ್ತದೆ. ಸೊ ಮೊದಲನೇದು ಬಂದುಬಿಟ್ಟು ಪ್ರಿಲಿಮಿನರಿ ಎಕ್ಸಾಮ್ ಅಂದರೆ ಈ ಒಂದು ಪ್ರಾಥಮಿಕ ಹಂತದ ಎಕ್ಸಾಮ್ ಆಗಿರ್ತದೆ. ಸೊ ಪ್ರಾಥಮಿಕ ಹಂತ ಅಂದರೆ ಮುಂದಿನ ಘಟ್ಟಕ್ಕೆ ತಲುಪೋದಕ್ಕೆ. ಸೊ ಯಾವುದೇ ಒಂದು ಪರೀಕ್ಷೆ IAS IPSಗೆ ಸಂಬಂಧಿಸಿದಂಥ ಮೇನ್ಸ್ ಎಕ್ಸಾಮ್ ಬರೀಬೇಕಾದ್ರೆ ಈ ಒಂದು ಪ್ರಿಲಿಮಿನರಿ ಎಕ್ಸಾಮನ್ನು ಮೊದಲೇ ಕಂಡಕ್ಟ್ ಮಾಡಲಾಗ್ತದೆ. ಆ ಒಂದು ಎಕ್ಸಾಮ್ನಲ್ಲಿ ಪಾಸ್ ಆದರೆ ಮಾತ್ರನೇ ಮುಂದಿನ ಹಂತಕ್ಕೆ ತಲುಪೋದಕ್ಕೆ ಸಾಧ್ಯ. ಒಂದು ಪ್ರಿಲಿಮಿನರಿ ಎಕ್ಸಾಮ್ ಅನ್ನೋದು 2 ಪೇಪರ್ಸನ್ನು ಒಳಗೊಂಡಿರ್ತದೆ. ಫಸ್ಟ್ನೇ ಪೇಪರ್ ಬಂದುಬಿಟ್ಟು ಕರೆಂಟ್ ಅಫೇರ್ಸ್, GK, ಹಿಸ್ಟ್ರಿ ಆ್ಯಂಡ್ ಸೈನ್ಸ್ಗೆ ಸಂಬಂಧಿಸಿರ್ತಕ್ಕಂಥ ಸೈನ್ಸ್ ವಿಷಯಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ವಶನ್ಗಳನ್ನು ಒಳಗೊಂಡಿರ್ತದೆ. ಎರಡನೇ ಪೇಪರ್ ಬಂದುಬಿಟ್ಟು ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ಕೊಂಡಿರ್ತದೆ. ಸೊ ಈ ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಮಾಡ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಮಲ್ಟಿಪಲ್ ಚಾಯ್ಸ್ ಆಗಿರ್ತದೆ. ಸೊ ಒಂದು ಪ್ರಶ್ನೆ ನೀಡಿಬಿಟ್ಟು ಅದ್ರ ಕೆಳಗಡೆ 4 ಆಪ್ಷನ್ ನೀಡಿಬಿಟ್ಟು ಅದು ಟಿಕ್ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಮಷೀನಲ್ಲಿ ಫಿಲ್ ಮಾಡಬೇಕಾಗ್ತದೆ. ಸೊ ಈ ಒಂದು ಎಕ್ಸಾಮ್ ನಾವು ಈಸಿಯಾಗಿ ಮಾಡ್ಬೋದು, ಈಸಿಯಾಗಿ ಪಾಸ್ ಮಾಡ್ಬೋದು. ಮಲ್ಟಿಪಲ್ ಚಾಯ್ಸ್ ಎಲ್ಲ ಆರಾಮಾಗಿ ಟಿಕ್ ಆಡ್ಕೊಂಡು ಯಾವುದೋ ಒಂದು ಆಗಿಬಿಟ್ಟು ಮುಂದಿನ ಸ್ಟೇಜಿಗೆ ತಲುಪ್ಬೋದು ಅಂತ ನಾವು ಅಂದ್ಕೊತೀವಿ. ಸೊ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. 2023ರಲ್ಲಿ ಅಂದರೆ 2023 ಹಿಂದಿನ ವರ್ಷ 2023ರಲ್ಲಿ ಈ ಪ್ರಿಲಿಮಿನರಿ ಎಕ್ಸಾಮ್ ಬರೆದಿರ್ತಕ್ಕಂಥ ಅಪ್ಲಿಕೇಶನ್ಸ್ ಹಾಕಿರ್ತಕ್ಕಂತಹ ಅಭ್ಯರ್ಥಿಗಳ ಸಂಖ್ಯೆ 13 ಲಕ್ಷ ಆಗಿರ್ತದೆ. ಬಟ್ ಅದರಲ್ಲಿ ಪ್ರಿಲಿಮಿನರಿ ಎಕ್ಸಾಮಲ್ಲಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ 13 ಲಕ್ಷಕ್ಕೆ ಕೇವಲ 14,264 ಅಭ್ಯರ್ಥಿಗಳು ಮಾತ್ರ ಪಾಸ್ ಆಗಿದ್ದಾರೆ. ಅಲ್ಲಿಗೆ ನೀವೇ ಯೋಚನೆ ಮಾಡ್ಬೋದು ಎಷ್ಟೊಂದು ಕಷ್ಟಕರವಾಗಿರ್ತಕ್ಕಂಥ ಎಕ್ಸಾಮ್ ಆಗಿರ್ತದೆ ಅಂತ. 100ರಲ್ಲಿ 1% ಕೂಡ ಇಲ್ಲ. 100ರಲ್ಲಿ ಕೇವಲ 0.11% ಅಷ್ಟು ಸಕ್ಸಸ್ ರೇಟ್ ಆಗ್ತಾ ಇದೆ ಪ್ರಿಲಿಮಿನರಿ ಎಕ್ಸಾಮಲ್ಲೇ. ಈ ಒಂದು ಹಂತ ತಲುಪಿದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೇನ್ಸ್ ಎಕ್ಸಾಮ್. ಇದು ಮೈನ್ ಆಗಿರ್ತಕ್ಕಂಥ ಎಕ್ಸಾಮ್ ಆಗಿರ್ತದೆ. ಸೊ ಅದರ ಹೆಸರೇ ಸೂಚಿಸುವಂಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್. UPSCನಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚು ಲಿಖಿತವಾಗಿರ್ತಕ್ಕಂಥ ಪರೀಕ್ಷೆ. ಸೊ ಈ ಒಂದು ಎಕ್ಸಾಮ್ ಅನ್ನೋದು ಪ್ರಿಲಿಮಿನರಿ ಎಕ್ಸಾಮ್ ಥರ ಮಲ್ಟಿಪಲ್ ಚಾಯ್ಸ್ ಆಗಿರೋದಿಲ್ಲ. ಸೊ ಈ ಒಂದು ಎಕ್ಸಾಮ್ ಬರೀತಕ್ಕಂಥ ಅಭ್ಯರ್ಥಿಗಳು ಪೇಪರ್ಗಟ್ಟಲೆ ಬರಿತಾನೆ ಇರ್ತಾರೆ. ಸೊ ಅವೆಲ್ಲ ಬರೆದು ಕೊನೆಯದಾಗಿ ಮೈನ್ಸ್ ಎಕ್ಸಾಮ್ನ ಈ ಒಂದು ಮೈನ್ಸ್ ಎಕ್ಸಾಮಲ್ಲಿ ನೀವು ಕೇಳ್ಬೋದು ಎಷ್ಟು ಪೇಪರ್, 9 ಪೇಪರ್ಸ್ ಇರ್ತವೆ. ಒಂದು ದಿನಕ್ಕೆ 2 ಪೇಪರ್ಸ್ ಮಾಡಲಾಗ್ತದೆ. 2 ಪೇಪರ್ಸಲ್ಲಿ 1 ಪೇಪರ್ಗೆ 3 ಅವರ್ಸ್, ಇನ್ನೊಂದು ಪೇಪರ್ಗೆ 3 ಅವರ್ಸ್, ಒಟ್ಟು ಒಂದು ದಿನಕ್ಕೆ 6 ಗಂಟೆಗಳ ಕಾಲ ಈ ಒಂದು ಎಕ್ಸಾಮನ್ನು ಬರೀಬೇಕಾಗ್ತದೆ. ಸೊ ಈ ಒಂದು ಮೈನ್ಸ್ನಲ್ಲಿ ಪಾಸ್ ಆದರೆ ಸಾಕಾಗಲ್ಲ. ಈ ಒಂದು ಮೈನ್ಸ್ನಲ್ಲಿ ಪಾಸಾಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳ ಲೀಸ್ಟನ್ನು UPSCಯ ಒಬ್ಬ ಸಂಶೋಧಕರೆಲ್ಲ ಪರಿಶೀಲನೆ ಮಾಡಿ ಅದು ಮೆರಿಟ್ ಲಿಸ್ಟ್ ತಯಾರಿಸಿ ಟಾಪ್ ಸ್ಕೋರ್ ಮಾಡಿರ್ತಕ್ಕಂಥ ಕೆಲವು ಸಂಖ್ಯೆಯ ಸದಸ್ಯರನ್ನು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಮುಂದಿನ ಹಂತವಾಗಿರ್ತಕ್ಕಂತಹ ಇಂಟರ್ವ್ಯೂಗೆ ಕಳಿಸಲಾಗುತ್ತದೆ. ಸೊ ಈ ಅವರು ಇಂಟರ್ವ್ಯೂನಲ್ಲಿ ಒಳ್ಳೆಯ ಪ್ರದರ್ಶನ ನೀಡಿ ಒಳ್ಳೆಯ ಸಂದರ್ಶನ ನೀಡಿದರೆ ಮೈನ್ಸ್ನಲ್ಲಿರ್ತಕ್ಕಂಥ ಮಾರ್ಕ್ಸು, ಇಂಟರ್ವ್ಯೂನಲ್ಲಿ ನೀಡಿರ್ತಕ್ಕಂಥ ಮಾರ್ಕ್ಸು ಎರಡನ್ನೂ ಕಂಪೇರ್ ಮಾಡಿ ಕೊನೆಗೆ ಅವರಿಗೆ IFS, IPS, IAS ನಂತಹ ಉದ್ಯೋಗಗಳನ್ನು ನೀಡಲಾಗುತ್ತದೆ. ಸೊ ಇಷ್ಟು UPSCಯ ಪರೀಕ್ಷೆಯ ಪ್ರಾಸೆಸ್ ಆಗಿರ್ತದೆ.
ಸೊ ಈ ಒಂದು UPSCಯ ಪರೀಕ್ಷೆಯ ನೋಟಿಫಿಕೇಶನ್ಸ್ ಸಾಮಾನ್ಯವಾಗಿ ಫೆಬ್ರವರಿ ಟು ಮಾರ್ಚ್ ತಿಂಗಳಲ್ಲಿ ಬಿಡ್ತಾ ಇರ್ತಾರೆ. ಪ್ರಿಲಿಮಿನರಿ ಎಕ್ಸಾಮ್ಸು ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ನೀಡ್ತಾ ಇರ್ತಾರೆ. ಮೈನ್ಸ್ ಎಕ್ಸಾಮ್ಸು ಸಾಮಾನ್ಯವಾಗಿ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ತಿಂಗಳಲ್ಲಿ, ಮತ್ತು ಇಂಟರ್ವ್ಯೂವನ್ನು ಜನವರಿ ಟು ಮಾರ್ಚ್ ತಿಂಗಳ ಮಧ್ಯೆ ಇಂಟರ್ವ್ಯೂವನ್ನು ನೀಡಲಾಗ್ತಿರ್ತದೆ. ಆದ್ದರಿಂದ UPSC ಎಕ್ಸಾಮ್ ಅನ್ನೋದು ಮಿನಿಮಮ್ ಟು 10 months to 1 year ತನಕ ಈ ಒಂದು ಎಕ್ಸಾಮ್ನ ಪ್ರಾಸೆಸ್ ಅನ್ನೋದು ನಡೀತದೆ. ಸೊ ಇಷ್ಟೆಲ್ಲ ಘಟ್ಟಗಳನ್ನು ಮುಗಿದ ನಂತರನೇ ಅವರಿಗೆ ಟ್ರೈನಿಂಗನ್ನು ನೀಡಿ IAS IPS IFS ಉದ್ಯೋಗಗಳನ್ನು ಅವರಿಗೆ ನೀಡಲಾಗ್ತದೆ. ಸೊ ಇಷ್ಟು ಕಷ್ಟಪಟ್ಟು ಅವರು ಆ ಸಕ್ಸಸ್ನ ರೇಟ್ನ ಹೆಚ್ಚಿಸ್ಕೊಂಡು ಈ ಒಂದು ಮಟ್ಟಕ್ಕೆ ತಲುಪಿದ್ದಾರೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಆದರೆ ಒಂದು ವಿಷಯ ಜ್ಞಾಪಕವಿರಲಿ, 1 ಲಕ್ಷ ಜನದಲ್ಲಿ ಕೇವಲ 1000 ಪೋಸ್ಟ್ಗಳಿಗೆ 1000 ಜನರು ಮಾತ್ರ ಸಕ್ಸಸ್ ಆಗ್ತಾರೆ. ಉಳಿದಂತಹ ಸಕ್ಸಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ತುಂಬ ಹ್ಯಾಪಿ, ಓಕೆ. ಆದರೆ ಸಕ್ಸಸ್ ಆಗಿಲ್ಲದೆ ಇರ್ತಕ್ಕಂತಹ 99,000 ಜನರ ಪರಿಸ್ಥಿತಿ ಹೇಗಿರುತ್ತೆ ನಿಮಗೆ ಗೊತ್ತಾ? ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ. ಸೊ ಇಷ್ಟು IAS IFS IPS ಒಟ್ಟಾರೆಗೆ UPSCಯ ಪ್ರಾಸೆಸ್ ಇರ್ತದೆ. ಆ್ಯಂಡ್ ಈ ವಿಡಿಯೋಗಾದರೆ ಇಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ